ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ದುರಂತವೊಂದು ಸಂಭವಿಸಿದೆ. ಸ್ಥಳೀಯ ನಾಡ ಕಚೇರಿಯಲ್ಲಿ ಕೆಲಸ ಮಾಡುವ ಮಂಜುನಾಥ್ಗೆ ಸೇರಿದ ಮನೆಯು ವಿದ್ಯುತ್ ಶಾರ್ಟ್ಕರ್ಟ್ನಿಂದ ಉಂಟಾದ ಬೆಂಕಿಗೆ ಆಹುತಿಯಾಗಿದೆ. ಈ ಘಟನೆಯು ಮಂಜುನಾಥ್ ತಮ್ಮ ಮಗನೊಂದಿಗೆ ಆಸ್ಪತ್ರೆಗೆ ತೆರಳಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಂಭವಿಸಿದೆ. ಬೆಂಕಿಯು ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಮನೆಯ ವಸ್ತುಗಳನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿಸಿದೆ. ಈ ದುರಂತವು ಕುಟುಂಬವನ್ನು ಆಘಾತಕ್ಕೊಳಗಾಗಿಸಿದೆ. ಅವರ ಮನೆ ಮತ್ತು ಮೌಲ್ಯಯುತ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿವೆ. ಸ್ಥಳೀಯ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳವು ಸ್ಥಳಕ್ಕೆ ಧಾವಿಸಿದರೂ ಬೆಂಕಿಯ ತೀವ್ರತೆಯಿಂದಾಗಿ ಆಸ್ತಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ನಾವು ನಾಡ ಕಚೇರಿ ಕೆಲಸ ಮಾಡ್ತೀವಿ. ಕೈವಾರದಲ್ಲಿ ರಾತ್ರಿ ಮಗಳು ಹುಷಾರಿಲ್ಲ ಅಂತ ನಾವು ಹಾಸ್ಪಿಟಲ್ ಹೋಗಿದ್ದ, ಫ್ಯಾಮಿಲಿ ಯಾರೂ ಇರಲಿಲ್ಲ. ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿಬಿಟ್ಟು ಮನೇಲಿ AC ಬ್ಲಾಸ್ಟ್ ಆಗಿ ಎಲ್ಲ ಒಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಅದಕ್ಕೆ ಏನು ಪರಿಹಾರ ಬೇಕೋ ನಾವು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಪ್ರಾಥಮಿಕ ತನಿಖೆಯ ಪ್ರಕಾರ ವಿದ್ಯುತ್ ಶಾರ್ಟ್ಕರ್ಟ್ ಈ ಬೆಂಕಿಗೆ ಕಾರಣವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಳೆಯ ವಿದ್ಯುತ್ ವ್ಯವಸ್ಥೆಯಿಂದ ಉಂಟಾಗುವ ಅಪಾಯಗಳು ಇಂತಹ ಘಟನೆಗಳನ್ನು ಪದೇ ಪದೇ ಉಂಟು ಮಾಡುತ್ತವೆ. ಈ ದುರಂತವು ನಿಯಮ ಕಾಲಕಾಲಕ್ಕೆ ವಿದ್ಯುತ್ ಸುರಕ್ಷತೆಯ ತಪಾಸಣೆ ಮತ್ತು ಜಾಗೃತಿಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ.